ಲೋ ಮಂಜ, ನಾಳೆ ಮೇಷ್ಟ್ರು ಬಂದವ್ರೆ, ಆಮೇಲೆ ಪಿ ಟಿ ಮೇಷ್ಟ್ರು ಬಂದವ್ರೆ ನೋಡಲ್ಲಿ. ನಾವೇ ಲೇಟಾಗಿ ಬಂದಿ ಅನ್ಸುತ್ತೆ. ಏನು ಲೇಟ್ ಆಗಿಲ್ಲ, ಅವರು ಈಗೇನು ಬಂದಿರೋದು, ನಾನು ನೋಡಿದೆ. ಬಾ ಹೋಗೋಣ ಹೋಗೋಣ. ಸಾ ಸಾ ಮಂಜು ಈಗ ಬಂದ್ರಾ? ನೋಡಿ ಮಂಜು, ನಿನ್ನೆ ಮಳೆ ಬಂದಿರೋ ಕಾರಣದಿಂದ ನಮ್ಮ ಶಾಲೆನ ನಾವು ಅಲಂಕಾರ ಮಾಡೋದಕ್ಕೆ ಆಗಲಿಲ್ಲ. ಹಾಗಾಗಿ ಈಗ ನೀವು ನಿಮ್ಮ ಸ್ನೇಹಿತರು ಎಲ್ಲರೂ ಸೇರಿಕೊಂಡು ಜೋರಾಗಿ ಬೇಗ ಬೇಗ ಕೆಲಸನ ಮಾಡಿ ಮುಗಿಸ್ಬೇಕು. ಹಾಗೆ ಅತಿಥಿಗಳು ಬರೋ ಸಮಯ ಕೂಡ ಆಗ್ತಾ ಇದೆ. ಬೇಗ ಬೇಗ ಕೆಲಸ ಮಾಡಿ ಮುಗಿಸಿ. ಹ್ಞೂ ಸಾ ಆಯ್ತು, ಮಾಡಿ ಮುಗಿಸ್ತೀವಿ. ನೀವೇನು ತೊಂದರೆ ತಗೋಬೇಡಿ. ನೀವು ಹೋಗಿ ಹೋಗಿ. ಲೋ ಕಿರಣ, ನಾವೀಗ ಜಲ್ದಿ ಜಲ್ದಿ ಕೆಲಸ ಮಾಡಿ ಮುಗಿಸ್ಬೇಕು. ಅಂಬೆ ಕುಸುಮ, ನೀನು ರಂಗೋಲಿ ಹಾಕ್ತೀನಿ ಅಂತಿದ್ದಲ್ಲ, ನೀನು ರಂಗೋಲಿ ಹಾಕು. ಹೌದಾ, ನೀನು ಹೋಗಿ ಬಳೆ ತಂದ್ಕೊಂಬ, ನಾನು ಪೇಪರ್ ಬಣ್ಣ ಪೇಪರ್ ಅಂಟಿಸ್ತೀನಿ. ಆಯ್ಸ ಮಂಜುಂದಣ್ಣ, ನಾವು ಮಾಡ್ತಾರೆ. ಮಂಜು, ಅಲಂಕಾರ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದೀರಾ, ಬೇಷ್. ಈಗ ಅತಿಥಿಗಳನ್ನ ಕರೆಯೋಣ. ಅತಿಥಿಗಳ ಕಡೆ ಒಳಗಡೆ ಇದ್ದಾರೆ, ಅವರಿಂದ ನಾವು ನಮ್ಮ ಇದು ಪ್ರೋಗ್ರಾಮನ್ನು ಶುರು ಮಾಡೋಣ, ಆಯ್ತಾ? ಸರಿ ಸರ್, ನಾನು ಅವ್ರನ್ನ ಕರ್ಕೊಂಡು ಬರ್ತೀನಿ. ನಮಸ್ಕಾರ ಸರ್, ನಮ್ಮ ಶಾಲೆಗೆ ಸ್ವಾಗತ. ನಾವಿವತ್ತು ನಮ್ಮ ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಿರೋದಕ್ಕೆ ನಮಗೆ ತುಂಬ ಸಂತೋಷ ಆಗ್ತಿದೆ. ಹಾಗೆ ನಮ್ಮ ಧ್ವಜಾರೋಹಣ ಕಾರ್ಯಕ್ರಮ ನೆರವೇರಿಸಿಕೊಡ್ಬೇಕು ಅಂತ ಹೇಳಿ ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊತಾ ಇದ್ದೀನಿ. ಧನ್ಯವಾದಗಳು ಸರ್. ನೀವು ಬಂದು ನಮ್ಮ ಶಾಲೆಯಲ್ಲಿ ಧ್ವಜಾರೋಹಣ ಕಾರ್ಯಕ್ರಮ ನಡೆಸ್ಕೊಟ್ಟಿದ್ದೀರಾ, ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ಸರ್, ನೀವು ಇವತ್ತು ನಮ್ಮ ಶಾಲೆಗೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದೀರಿ. ಹಾಗೆ ನಮ್ಮ ಮಕ್ಕಳಿಗೆ ನಮ್ಮ ಗ್ರಾಮದ ಬಗ್ಗೆ ಅಥವಾ ನಮ್ಮ ಈ ಸ್ವತಂತ್ರ ದಿನಾಚರಣೆ ಬಗ್ಗೆ ಒಂದೆರಡು ಮಾತುಗಳನ್ನು ಆಡಬೇಕಾಗಿ ನಾವು ಕೇಳ್ಕೊತಾ ಇದ್ದೀವಿ. ಮೊದಲನೇದಾಗಿ ಎಲ್ಲರಿಗೂ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು. ಈ ಶಾಲೆಗೆ ನಾನಿವತ್ತು ಮುಖ್ಯ ಅತಿಥಿಯಾಗಿ ಬಂದಿರೋದು ತುಂಬ ಖುಷಿ ಕೊಡುವಂಥ ಒಂದು ವಿಷಯ ಆಗಿದೆ. ಹಾಗೆ ಸ್ವತಂತ್ರ ದಿನಾಚರಣೆ ಬಗ್ಗೆ ಹೇಳಬೇಕಂದ್ರೆ, ನಾವು ಬ್ರಿಟಿಷರಿಂದ ಸ್ವತಂತ್ರವನ್ನು ಪಡ್ಕೊಂಡಂಥ ಒಂದು ದಿನ ಆಗಸ್ಟ್ 15, 1947ರಲ್ಲಿ. ಸ್ವತಂತ್ರ ಸಂಗ್ರಾಮದಲ್ಲಿ ಸುಮಾರು ಜನ ಪಾಲ್ಗೊಂಡು ತಮ್ಮ ವೀರಮರಣವನ್ನು ಹೊಂದಿದ್ದಾರೆ. ಹಾಗೆ ಸುಮಾರು ಜನ ಹೋರಾಟ ಮಾಡಿ ಕೊನೆಗೂ ನಮಗೆ ಸ್ವತಂತ್ರನ ಕೊಡಿಸ್ತಾರೆ. ಹಾಗೆ ನಮಗೆ ಗೊತ್ತಿರೋ ಪ್ರಕಾರ ಎಲ್ಲರೂ ಹೋರಾಟ ಮಾಡಿರ್ತಾರೆ ಅನ್ನೋದು ಗೊತ್ತು. ಆದರೆ ಗ್ರಾಮಗಳು ಕೂಡ ನಮ್ಮ ಈ ಸ್ವತಂತ್ರ ಹೋರಾಟದಲ್ಲಿ ದಿಟ್ಟ ಹೆಜ್ಜೆನ ಇಟ್ಟಿದ್ವು ಅನ್ನೋದನ್ನು ಸ್ವಲ್ಪ ನಮಗೆ ತಿಳ್ಕೊಳ್ಬೇಕಾಗಿರುವಂಥ ಒಂದು ವಿಷಯ. ಯಾಕಪ್ಪ ಅಂತಂದರೆ, ಗ್ರಾಮಗಳು ಸಹ ತಮ್ಮದೇ ಆದ ಒಂದು ನಿಲುವಿನಲ್ಲಿ ಹೋರಾಟಗಳನ್ನು ಮಾಡಿದ್ದಾರೆ. ಅದರಲ್ಲಿ ಮೊಟ್ಟ ಮೊದಲನೇದಾಗಿ ತನ್ನ ಗ್ರಾಮವನ್ನು ಸ್ವತಂತ್ರ ಗ್ರಾಮ ಅಂತ ಒಂದು ಘೋಷಣೆ ಮಾಡಿಕೊಂಡಂಥ ಗ್ರಾಮ ಈಸೂರು. ನಿಮಗೆ ಗೊತ್ತಿಲ್ಲ ಮಕ್ಕಳ, ಈಸೂರು ಗ್ರಾಮ ತನ್ನನ್ನು ತಾನು ಸ್ವತಂತ್ರ ಗ್ರಾಮ ಅಂತಲೇ ಘೋಷಣೆ ಮಾಡ್ಕೊಳ್ತಾರೆ. ಹಾಗೆ ಅಲ್ಲಿರುವಂಥ ಜನತೆ ಕೂಡ ಬ್ರಿಟಿಷರ ಕಟ್ಟಳೆಗಳನ್ನು ಅನುಕರಣೆ ಮಾಡೋದಿಲ್ಲ. ಅವರು ನಮಗೆ ನಿಮ್ಮ ಯಾವುದೇ ಅಧಿಕಾರ ಇಲ್ಲಿ ನಡೆಸುವಂತಿಲ್ಲ, ಇದು ನಮ್ಮ ಊರು ನಮ್ಮ ಗ್ರಾಮ ಅಂತೇಳಿ ಬಂಡಾಯವನ್ನು ಎದ್ದು ಹೇಳ್ತಾರೆ. ಯಾವುದೇ ಬ್ರಿಟಿಷ್ ಅಧಿಕಾರಿಗಳನ್ನು ತಮ್ಮ ಒಳಗಡೆನೆ ಬಿಟ್ಕೊಳ್ದರೆ ತಮ್ಮ ಒಂದು ಅಧಿಕಾರವನ್ನು ಚಲಾಯಿಸೋದಕ್ಕೆ ಶುರು ಮಾಡ್ತಾರೆ. ಹಾಗೆ ಈಸೂರು ಈ ಒಂದು ದಿಟ್ಟ ಹೆಜ್ಜೆನ ಇಟ್ಟು ತನ್ನ ಗ್ರಾಮವನ್ನು ತಾನು ಸ್ವತಂತ್ರ ಗ್ರಾಮ ಅಂತಲೇ ಸಂಪೂರ್ಣವಾಗಿ ಘೋಷಣೆ ಮಾಡಿಕೊಳ್ಳುತ್ತೆ. ಅದು ಯಾವಾಗ ಅಂತಂದರೆ, ಸ್ವತಂತ್ರ ನಮಗೆ ಸಿಗೋದಕ್ಕಿಂತ ಮೊದಲೇ ಕೂಡ. ಅರ್ಥ ಆಯ್ತಾ ಮಕ್ಕಳ? ಸೊ ಗ್ರಾಮಗಳಂತಂದರೆ ಭಾರತದ ದೇಶದ ಬೆನ್ನೆಲುಬು. ಗ್ರಾಮದಲ್ಲೇ ರೈತ, ದೇಶದ ಬೆನ್ನೆಲುಬಾಗಿರುವಂಥ ರೈತ ವಾಸ ಮಾಡ್ತಾ ಇರೋದು. ಅದರಿಂದ ಗ್ರಾಮಗಳ ಬೆಳವಣಿಗೆ ಆದರೆ ಇಡೀ ದೇಶನೇ ಬೆಳವಣಿಗೆಯಾಗುತ್ತೆ. ಹಾಗೆ ಈ ಶಾಲೆಯಲ್ಲಿ ಓದ್ತಾರ ನಿಮ್ಮ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ, ಒಳ್ಳೆಯ ಭವಿಷ್ಯ ಸಿಗಲಿ ಅಂತೇಳಿ ಹಾರೈಸ್ತಾ ನನಗೆ ಇಷ್ಟು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಡೋದಕ್ಕೆ ನಿಮಗೆ ಧನ್ಯವಾದಗಳು. ದಯವಿಟ್ಟು ಈ ಕಡೆ ಬನ್ನಿ ಸರ್. ಮುಂದೆ ಹಾಗೆ ನಮ್ಮ ಶಾಲೆಯಲ್ಲಿ ಕೆಲವೊಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಇದೆ. ಹಾಗೆ ಸಂಗೊಳ್ಳಿ ರಾಯಣ್ಣ ಚೆನ್ನಮ್ಮ ರಾಣಿಯ ಒಂದು ನಾಟಕ ಪ್ರದರ್ಶನ ಕೂಡ ಮಾಡ್ತಾರೆ ಮಕ್ಕಳು. ದಯವಿಟ್ಟು ನೀವು ನೋಡಿ ತಮ್ಮ ಅಭಿಪ್ರಾಯಗಳನ್ನು ತಿಳಿಸ್ಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಈಗ ಮೊದಲನೇದಾಗಿ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಆರಂಭ ಮಾಡೋಣ. ನಾವು ಪ್ರಾರ್ಥನೆ ಗೀತೆಯೊಂದಿಗೆ ಪ್ರಾರಂಭ ಮಾಡೋಣ. ಈಗ ಮಾನಸ ಅವರಿಂದ ಪ್ರಾರ್ಥನೆ ಗೀತೆ. ಗಜಾನನಂ ಭೂತಗಣಾಧಿಸೇವಿತಂ ಕಪಿಷ್ಟಜಂಬೂಫಲಸಾರಭಕ್ಷಿತಂ ಉಮಾಸುತಂ ಶೋಕವಿನಾಶಕಾರಣಂ ನಮಾಮಿ ವಿಘ್ನೇಶ್ವರ ಪಾದಪಂಕಜಂ. ಓಂ ವಿಘ್ನೇಶ್ವರಾಯ ನಮಃ. ಧನ್ಯವಾದಗಳು ಮಾನಸ. ಈಗ ಸಂಗೊಳ್ಳಿ ರಾಯಣ್ಣ ಹಾಗೂ ಕಿತ್ತೂರು ರಾಣಿ ಚೆನ್ನಮ್ಮನವರ
ನಾಟಕ ಪ್ರದರ್ಶನ ಶುರುವಾಗಲಿದೆ. ಬಂದ ವಿಷಯ ಕಪ್ಪ ಕೇಳುವುದಕ್ಕೆ. ಏನು ಕಪ್ಪ ಕೊಡಬೇಕೆ? ಹೌದು, ಬ್ಯಾಂಡು ಸಾಹೇಬರ ಒಪ್ಪಂದದ ಪ್ರಕಾರ ನೀವು ಕಪ್ಪ ಕೊಡಲೇಬೇಕು. ಕಪ್ಪ ತಿನ್ನುವುದಕ್ಕೆ ಬಿಟ್ಟ ಕಪ್ಪಿಗೆ ಕೂಲಿಯನ್ನು ಕೊಡಬೇಕು. ಮೋಡ ಮಳೆ ಸುರಿಸುತ್ತದೆ, ಭೂಮಿ ಬೆಳೆ ಬೆಳೆಯುತ್ತದೆ. ನಿಮಗೇಕೆ ಕೊಡಬೇಕು ಕಪ್ಪ? ನೀವೇನು ನಮ್ಮವರೊಂದಿಗೆ ಒತ್ತೀರಾ ಬಿತ್ತೀರಾ? ನೀರು ಹಾಯಿಸಿ ನಾಟಿ ನೆಟ್ಟಿರಾ? ಒರೆ ಒತ್ತೀರಾ ಇಲ್ಲ ದಣಿದವರಿಗೆ ಅಂಬಲಿ ಕಾಯಿಸಿ ಕೊಟ್ಟಿರಾ? ನಿಮಗೇಕೆ ಕೊಡಬೇಕು ಕಪ್ಪ? ನೀವೇನು ಅಣ್ಣ ತಮ್ಮಂದಿರೇ, ನೆಂಟರೇ, ಇಷ್ಟರೇ, ದಾಯಾದಿಗಳೇ? ನಿಮಗೇಕೆ ಕೊಡಬೇಕು ಕಪ್ಪ? ನಮ್ಮ ರಾಣಿ, ಮುಚ್ಚು ಬಾಯಿ. ತಾಯಿ ಆಸ್ಥಾನಕ್ಕೆ ಬಂದು ತಾಯಿಗೆ ಆಜ್ಞೆ ಮಾಡುವಷ್ಟು ಸೊಕ್ಕ ನಿಮಗ? ಏ ಠಾಕ್ರೆ, ಕನ್ನಡಿಗರ ಮಾನಾಭಿಮಾನ ನಿನ್ನಂತ ಕಜ್ಜಿ ನಾಯಿಗೇನು ಗೊತ್ತೈತಿ? ಇದು ಕೆಚ್ಚದೆ ಕಲಿಗಳ ಬೀಡೈತಿ, ಅಂಜಿಕೆ ಎಂಬುದರಿಯದ ನಾಡೈತಿ, ಕಿತ್ತೂರು ದೇಶಾಭಿಮಾನ ಸ್ವಾಭಿಮಾನದ ಗೂಡೈತಿ. ಇಂಥ ನಾಡಿಗೆ ನೀನು ಒಬ್ಬ ಕಜ್ಜಿ ನಾಯಿ. ನಿನ್ನಂತವರಿಗೆ ನಮ್ಮ ದೇಶದಿಂದ ಬಹಿಷ್ಕಾರ. ಹರ ಹರ ಮಹಾದೇವ್, ಹರ ಹರ ಮಹಾದೇವ್. ಚೆನ್ನಮ್ಮ ರಾಣಿ, ನೀವು ಇದರ ಪರಿಣಾಮವನ್ನು ಅನುಭವಿಸಲೇಬೇಕು. ನಿಮಗೆ ಯುದ್ಧದ ಆಹ್ವಾನವನ್ನು ನೀಡುತ್ತದೆ ನಮ್ಮ ಬ್ರಿಟಿಷ್ ಅಧಿಕಾರಿಗಳು. ಅದಕ್ಕೆ ತಯಾರಾಗಿ. ರಾಯಣ್ಣ, ನಮ್ಮ ರಾಜ್ಯದ ಸೈನಿಕರನ್ನು ಸಜ್ಜುಗೊಳಿಸಿ. ಬ್ರಿಟಿಷ್ ಅಧಿಕಾರಿಗಳ ವಿರುದ್ಧ ನಾವು ಜೀವನ್ಮರಣದ ಹೋರಾಟವನ್ನು ಮಾಡಲೇಬೇಕು. ಹರ ಹರ ಮಹಾದೇವ್. ತಾಯಿ, ನಮ್ಮ ಕಿತ್ತೂರು ರಾಜ್ಯವನ್ನು ಕಾಪಾಡಿಕೊಳ್ಳಲು ನಮ್ಮ ಸೈನಿಕರು ಹಣವನ್ನಾದರೂ ಪಡವಿಡಲು ಸಜ್ಜಾಗಿದ್ದಾರೆ. ನಾವು ಬ್ರಿಟಿಷ್ ಅಧಿಕಾರಿಗಳ ವಿರುದ್ಧ ಜಯವನ್ನು ಸಾಧಿಸುತ್ತೇವೆ. ನೀವು ಚಿಂತಿಸದಿರಿ ತಾಯಿ. ಹರ ಹರ ಮಹಾದೇವ್. ಮಕ್ಕಳ, ನಿಮಗೆಲ್ರಿಗೂ ತುಂಬ ಧನ್ಯವಾದಗಳು. ಯಾಕಂದರೆ ಕಿತ್ತೂರು ರಾಣಿ ಹಾಗೂ ಸಂಗೊಳ್ಳಿ ರಾಯಣ್ಣ ಪಾತ್ರವನ್ನು ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದೀರಾ. ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ ಫ್ರೆಂಡ್ಸ್, ನಮ್ಮ ಈ ಅಭಿನಯ ಹೇಗಿತ್ತು ಅಂತ ನೀವು ಕಮೆಂಟ್ಸ್ ಮೂಲಕ ನಮಗೆ ತಿಳಿಸ್ಕೊಡಿ. ಹಾಗೆ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತಾ ಇದ್ದೀನಿ. ಹಾಗೆ ನಿಮಗೆಲ್ರಿಗೂ ಮತ್ತೊಮ್ಮೆ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು. ಈ ಸ್ವತಂತ್ರ ನಮ್ಮನ್ನ ಜೀವನ ಪೂರ್ತಿ ಎಲ್ರಿಗೂ ಸಿಗ್ಲಿ ಅಂತಾನೆ ನಾನು ಕೇಳ್ಕೊತೀನಿ. ಧನ್ಯವಾದಗಳು. ಏನಪ್ಪ ಸಂಗೊಳ್ಳಿ ರಾಯಣ್ಣ, ಅಷ್ಟು ಸಿಟ್ಟಿಂದನೇ ಜನತೆ ಹತ್ರ ನೀನು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಿದ್ಯಲ್ಲ, ಅವ್ರಿಗೂ ನಿಮ್ಮ ಮೇಲೆ ಸಿಟ್ಟು ಬರಲ್ವಾ? ಹಂಗೇನಿಲ್ಲ ಸಾ, ನಾನು ಒಂದಿಷ್ಟು ಪಾತ್ರದೊಳಗೆ ಮುಳುಗೋಗ್ಬಿಟ್ಟಿದ್ದೆ. ತುಂಬಾ ಚಂದ ಇದನ್ನ ತಯಾರು ಮಾಡ್ಕೊಂಡಿದ್ದೆ. ನಮ್ಮ ಅಜ್ಜ ಹಂಗ್ ಮಾಡು ಹಿಂಗ್ ಮಾಡು ಅಂತ ಹೇಳ್ಕೊಡ್ತಿದ್ದ. ನಾನೇ ಸಂಗೊಳ್ಳಿ ರಾಯಣ್ಣ ಅನ್ಕೊಂಡ್ಬಿಟ್ಟಿದ್ದೆ. ಅದಕ್ಕಾಗಿ ಹಂಗಂತ ಕೇಳ್ದೆ ಆಟಯ. ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ನೀವು ನಮ್ಮ ಚಾನಲ್ನ ಇಷ್ಟ ಆಗಿದ್ರೆ, ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್